ಬಾತ್ರೂಮ್ ಎಷ್ಟೇ ಕ್ಲೀನ್ ಮಾಡಿದರೂ ಜಾರ್ತಾನೆ ಇತ್ತು. ಪದೇ ಪದೇ ಒದ್ದೆ ಆಗೋದು, ಮ್ಯಾಟೆಲ್ಲ ಒಗಿತಾನೇ ಇರಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಒಂದು ಮ್ಯಾಟು ಅಮೆಝಾನಲ್ಲಿ ನೋಡಿದೆ. ಈ ಥರ ಹುಡುಕ್ತಾ ಇರುವಾಗ ನನಗೆ ಇದು ಸಿಕ್ತು. ಇದು ನೋಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ತರಿಸ್ದೆ. ಇದು ಸ್ವಲ್ಪ ನಾನು ಯೂಸ್ ಮಾಡಿ ನೋಡಿದೆ. ನನಗೆ ಇದು ತುಂಬ ಇಷ್ಟ ಆಯಿತು. ನೀರು ಹಾಕಿ ನೋಡಿದೆ, ಕಾಲು ಎಲ್ಲ ಉಜ್ಜಿ ನೋಡಿದ್ರು ಸ್ಕಿಡ್ ಆಗಲಿಲ್ಲ, ಯಾವುದೇ ರೀತಿ ಜಾರಲಿಲ್ಲ, ಚೆನ್ನಾಗಿ ಗ್ರಿಪ್ಪಾಗಿ ಕೂತ್ಕೋತು. ಇದು ನಮಗೆ ಪದೇ ಪದೇ ಮ್ಯಾಟ್ ಒಗೆಯೋದು ತಪ್ಪುತ್ತೆ. ಮತ್ತು ಇದನ್ನು ನಾವು ನೀರು ಹಾಕಿದ್ರೆ ನೀರು ಕ್ಲೀನಾಗಿ ಕೆಳಗಡೆ ಮ್ಯಾಟ್ ಕೆಳಗಡೆಯಿಂದ ಇಳಿದೋಗುತ್ತೆ. ಅದಕ್ಕೆ ಈ ಮ್ಯಾಟ್ ನಂಗೆ ಇಷ್ಟ ಆಯಿತು. ಯಾವುದೇ ರೀತಿ ಇದು ಜಾರಲ್ಲ. ಧೈರ್ಯವಾಗಿ ಬಚ್ಚಲ ಮನೇಲಿ, ಸ್ನಾನದ ಮನೆಯಲ್ಲೆಲ್ಲ ಪೂರ್ತಿಯಾಗಿ ಹಾಕೋಬೋದು. ಟಾಯ್ಲೆಟಲ್ಲೆಲ್ಲ ಇದು ತುಂಬ ಚೆನ್ನಾಗಿದೆ. ವಯಸ್ಸಾದವರು ಮತ್ತು ಮಕ್ಕಳು ಇರೋವಂಥವ್ರು ಇದನ್ನು ಆರಾಮಾಗಿ ಉಪಯೋಗಿಸ್ಬೋದು. ಇದು ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಸ್ವಲ್ಪ ನಾನು ತರಿಸಿ ನೋಡಿ ಆಮೇಲೆ ನಾನು ಇಡೀ ಬಾತ್ರೂಮ್ಗೆ ಇದನ್ನು ಹಾಕಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ನಿಮ್ಮ ಮನೆಯಲ್ಲೂ ವಯಸ್ಸಾಗಿರೋರಿದ್ದರೆ ಮತ್ತು ಮಕ್ಕಳು ಇದ್ದರೆ ಇದನ್ನು ನೀವು ದಯವಿಟ್ಟು ಹಾಕಿ. ಯಾವುದೇ ಥರ ಹೆದರಬೇಕಾಗಿಲ್ಲ. ಸ್ನಾನ ಮಾಡುವಾಗ ಮತ್ತು ಮಕ್ಕಳು ಬಾತ್ರೂಮ್ಗೆ ಹೋಗುವಾಗ ಧೈರ್ಯವಾಗಿರ್ಬೋದು. ವಯಸ್ಸಾದವ್ರ ಮನೇಲಿ ಬಾತ್ರೂಮ್ಗೆ ಹೋಗುವಾಗ ಇದು ನೀವು ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇದು ನನಗೆ ಇಷ್ಟ ಆಗಿರೋದ್ರಿಂದ ನಾನು ನಿಮಗೂ ಹೇಳ್ತಾ ಇದ್ದೀನಿ. ಇದ್ರ ಉಪಯೋಗ ನೀವು ಪಡ್ಕೊಳ್ಳಿ. ನೋಡಿ, ಈಗ ನಾನು ಮಗ್ಗಿಂದ ನೀರು ಹಾಕ್ತಾಯಿದ್ದೀನಿ ಇದು ಮ್ಯಾಟ್ ಮೇಲೆ. ಈಗ ಕಾಲಿಂದ ಉಜ್ತೀನಿ ನೋಡಿ, ಒಂಚೂರು ಜಾರಲ್ಲ. ನಾನು ಮೊದಲು ಹೆದರ್ಕೋತಾ ಇದ್ದೆ, ನೀರು ಕೆಳಗಡೆ ಸಲೀಸಾಗಿ ಇಳಿದೋಗುತ್ತೆ. ಆ ಮ್ಯಾಟ್ ಕೆಳಗಡೆ ತೂತಿರೋದ್ರಿಂದ ರಫ್ ಇರೋ ಭಾಗ ಮೇಲೆ ಬರಬೇಕು, ಸ್ಮೂತ್ ಇರೋ ಭಾಗ ಕೆಳಗಡೆ ಹೋಗಬೇಕು. ನೋಡಿ, ನಾನು ಇಡೀ ಬಾತ್ರೂಮ್ಗೆ ಮ್ಯಾಟ್ ಹಾಕಿದ್ದೀನಿ ಯೂಸ್ ಮಾಡಿದ್ಮೇಲೆ. ಈ ವಿಡಿಯೋ ನಿಮಗೆ ಅನುಕೂಲವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.